ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ವೆಂಡರ್ಗೆ ಯಾವ ರೀತಿ ಪೇಮೆಂಟ್ ಮಾಡುವ ವಿಷಯನ ತಿಳಿಸ್ಕೊಡ್ತಾನೆ. ಮೊದಲಿಗೆ ಸೇಲ್ಸ್ ಪೋರ್ಟಲ್ ಮೇಕರ್ ಲಾಗಿನ್ ಮಾಡಿಕೊಂಡು ಇಟ್ಕೊಳ್ಳಿ. ಅದರಲ್ಲಿ ಹೋಗಿ ಫಸ್ಟ್ಗೆ ಪೇಮೆಂಟ್ ಯಾವ ರೀತಿ ಮಾಡಬೇಕು. ಫಸ್ಟ್ಗೆ ಪೇಮೆಂಟಲ್ಲಿ ಹೋಗಿ ಇಲ್ಲಿ ಪೇಮೆಂಟ್ ಫೈಲ್ ಅಂತಿದೆ, ಅಲ್ಲಿ ಇನಿಷಿಯೇಟ್ ಪೇಮೆಂಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದಷ್ಟು ಪೇ ಟೈಪು, ಟ್ಯಾಕ್ಸ್ ನೇಚರು, ಟ್ಯಾಕ್ಸ್ ಪರ್ಪಸು, ಟ್ಯಾಕ್ಸ್ ಪೇ ಟೈಪು, ಫೈನಾನ್ಸ್ ಇಯರು 2025 ಅಂತ ಇರುತ್ತೆ, ಅದೇ ಇರಲಿ. ನೆಕ್ಸ್ಟು ಇಲ್ಲಿ ಪ್ರಾಜೆಕ್ಟ್ ಐ ಡಿ ಅಂತ ಇರುತ್ತೆ, ಪ್ರಾಜೆಕ್ಟ್ ಐ ಡಿ ಸ್ಕಿಪ್ ಮಾಡ್ಕೊಳ್ಳಿ. ಬೇಕಂದರೆ ನೇರೇಷನ್ ಕಂಪಲ್ಸರಿ ಹಾಕಿ. ಇಲ್ಲಿ ಹಾಗೆ BRC-CG ಅಂತ ನೇರೇಷನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಸ್ಯಾಂಕ್ಷನ್ ನಂಬರ್ ಅಂತ ಇರುತ್ತೆ, ನೀವು ಆಲ್ರೆಡಿ ಫೈಲ್ ಪುಟಪ್ ಮಾಡಿ ಅಲ್ಲಿ ಒಂದು ಸ್ಯಾಂಕ್ಷನ್ ನಂಬರ್ ಬಂದಿರುತ್ತೆ, ಅದನ್ನೇ ಹಾಕಿಕೊಳ್ಳಿ. ಇಲ್ಲಿ ನಾನು ಹಾಗೆ ಡಮ್ಮಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಸ್ಯಾಂಕ್ಷನ್ ಡೇಟ್, ಯಾವ ಡೇಟಿಗೆ ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನು ಹಾಕ್ಕೊಳ್ಳಿ. ಇಲ್ಲಿ ಸ್ಯಾಂಕ್ಷನ್ ಕಾಪಿ ಬೇಕಂದರೆ ನೀವು ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಇಲ್ಲಿ ನೆಕ್ಸ್ಟು ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿಂದ ಇಲ್ಲಿ ರಿಮಾರ್ಕ್ ಇರುತ್ತೆ, ರಿಮಾರ್ಕನ್ನು ಕಂಪಲ್ಸರಿ ಹಾಕ್ಕೊಳ್ಳಿ. ಇಲ್ಲಿ ನಾ ಹಾಗೆ ಯಾವ್ರಿಗೆ ಪೇಮೆಂಟ್ ಮಾಡಿದೆ ಅದನ್ನು ಹಾಕ್ಕೊಳ್ಳಿ. ಈ ರೀತಿ ನೆಕ್ಸ್ಟು ಇಲ್ಲಿ ಸೇವ್ ಫೈಲನ್ನು ಮೇಲೆ ಕ್ಲಿಕ್ ಮಾಡಿ. ಅವಾಗ ಈ ರೀತಿ ಒಂದು ಫೈಲ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಒಂದು ಜನರೇಟ್ ಆರ್ಡರ್ ನಂಬರ್ ಬರುತ್ತೆ. ಈ ಆರ್ಡರ್ ನಂಬರನ್ನು ಬರೆದಿಟ್ಕೊಳ್ಳಿ. ಇಲ್ಲಿ ಎರಡು ರೀತಿಯಲ್ಲಿ ನಾವು ಹೋಗ್ಬೋದು. ಇಲ್ಲಿಗೆ ನಾವು ಸ್ಕಿಪ್ ಆಗಿ ಬೇರೆ ಏನು ಒಂದು ವರ್ಕ್ ಮಾಡಿದರೆ ಆವಾಗ ಯಾವ ರೀತಿ ಹೋಗ್ಬೇಕು. ಇಲ್ಲಿ ಕಂಟಿನ್ಯೂ ಬೇಕಂದರೆ ಇಲ್ಲಿ ಪ್ರೊಸೀಡ್ ಸೆಲೆಕ್ಟಿಂಗ್ ಬೆನಿಫಿಷಿಯರ್ ವೆಂಡರ್ ಅಂತಿದೆ, ಇದರ ಮೇಲೂ ಕ್ಲಿಕ್ ಮಾಡ್ಕೋಬೋದು ಆಕಸ್ಮಿಕವಾಗಿಲ್ಲ, ಅಥವಾ ನಾವು ಬಿಟ್ಟು ಒಂದು ಬೇರೆ ವರ್ಕ್ ಮಾಡಿ ನೆಕ್ಸ್ಟ್ ನೀವು ಲಾಗಿನ್ ಆದಾಗ ಇಲ್ಲಿ ಹೋಗಿ ಪೇಮೆಂಟಲ್ಲಿ ಹೋಗಿ ಇಲ್ಲಿ ಪೇಮೆಂಟ್ ಫೈಲಲ್ಲಿ ಇಲ್ಲಿ ಆ್ಯಡ್ ಬೆನಿಫಿಷಿಯರ್ ವೆಂಡರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಅದೇ ಪ್ರೊಸೀಜರ್ಗೆ ಹೋಗುತ್ತೆ. ಇಲ್ಲಿ ಆಲ್ರೆಡಿ ನಾವು ಬರೆದಿಟ್ಕೊತಕ್ಕಂಥ ಇದು ಪೇಮೆಂಟ್ ಐ ಡಿ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ಯಾಚ್ ಅಂತ ಕ್ಲಿಕ್ ಮಾಡಿ. ಅವಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ಗೆ ಫೈಂಡ್ ವೆಂಡರ್ ಅಂತಿದೆ, ಫೈಂಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗೆ ನಿಮಗೆ ಅಲ್ಲಿ ಅವ್ರ ಅಕೌಂಟ್ ನಂಬರ್ ಹಾಕಿ ಸರ್ಚ್ ಮಾಡ್ಬೋದು. ಇಲ್ಲ ಅಂದರೆ ಆಲ್ರೆಡಿ ಅವ್ರದ್ದು ವೆಂಡರ್ ನಂಬರ್ ಇದ್ದರೆ ಇಲ್ಲಿ ಡೈರೆಕ್ಟ್ ವೆಂಡರ್ ನಂಬರನ್ನು ಹಾಕ್ಬೋದು. ಈಗ ನಾವು ಒಂದು ವೆಂಡರ್ ಐ ಡಿ ಇದೆ, ಅದನ್ನು ಹಾಕ್ತಾ ಇದ್ದೀನಿ. ವೆಂಡರ್ ಹಾಕಿ ಇಲ್ಲಿ ಪ್ಯಾಚ್ ಅಂತ ಕ್ಲಿಕ್ ಮಾಡಿ. ಅವಾಗ ಈ ರೀತಿ ಓಪನ್ ಆಗುತ್ತೆ. ಅವ್ರದ್ದು ಅಕೌಂಟ್ ನಂಬರ್ ಕರೆಕ್ಟ್ ಇದೆಯಲ್ಲ, ಅವ್ರ ನೇಮ್ ಕರೆಕ್ಟ್ ಇದೆಯಲ್ಲ, ಕರೆಕ್ಟಾಗಿ ನೋಡಿ ಅಮೌಂಟ್ ಹೋಗುತ್ತೆ. ಈ ರೀತಿ ಆದ ತಕ್ಷಣ ಇಲ್ಲಿ ಸೆಲೆಕ್ಟ್ ಕಂಪೋನೆಂಟ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಇಲ್ಲಿ ನಿಮಗೆ ಈ ರೀತಿ ಆಗುತ್ತೆ. ಕಂಪೋನೆಂಟ್ ಕೂಡ ಆಲ್ರೆಡಿ ಯಾವ ರೀತಿ ನೋಡ್ಬೇಕು, ಯಾವ ಕಂಪೋನೆಂಟ್ ಅಮೌಂಟ್ ಇದೆ ಅನ್ನೋದನ್ನು ಇಲ್ಲಿ ಕಂಪಲ್ಸರಿ ಯಾವ ಕಂಪೋನೆಂಟ್ ಐ ಡಿಗೆ ಬಂದಿರುತ್ತೆ, ಯಾವ ಕಂಪೋನೆಂಟ್ ಕೋಡಲ್ಲಿ ನಾವು ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಮೊದಲು ತಿಳಿದು ಅದನ್ನು ಬರೆದಿಟ್ಕೊಳ್ಳಿ. ಯಾವ ರೀತಿ ನೋಡ್ಬೇಕು ಅನ್ನೋದು ಹಿಂದೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿನಿ, ಆ ರೀತಿ ನೋಡಿ ಇಲ್ಲಿ ಆ ಕಂಪೋನೆಂಟ್ ಕೋಡನ್ನು ಬರೆದಿಟ್ಕೊಳ್ಳಿ. ಆ ಕಂಪೋನೆಂಟ್ ಕೋಡ್ ಐ ಡಿನೇ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಬೇರೆ ಕಂಪೋನೆಂಟ್ ಕೋಡ್ ಹಾಕಿದರೆ ನಿಮಗೆ ಅಮೌಂಟ್ ಶೋ ಆಗೋದಿಲ್ಲ. ಇಲ್ಲಿ ಬೇರೆ ಈಗ ನೋಡಿ, ನಾನು ಆಲ್ರೆಡಿ ಈ ಕಂಪೋನೆಂಟ್ ಕೋಡ್ ಹಾಕಿದೆ, ಅಲ್ಲಿ ಟೋಟಲ್ ಲಿಮಿಟ್ ಎಷ್ಟಿದೆ, ಅವೈಲೇಬಲ್ ಎಷ್ಟಿದೆ, ಈಗ ಎಷ್ಟು ಅಮೌಂಟನ್ನು ಎಕ್ಸ್ಪೆಂಡಿಚರ್ ಮಾಡಿದ್ರಿ ಈ ಕಂಪೋನೆಂಟ್ ಕೋಡಲ್ಲೂ ಶೋ ಆಗುತ್ತೆ. ಇಲ್ಲಾಂದರೆ ಬೇರೆ ಕಂಪೋನೆಂಟ್ ಕೋಡ್ ಹಾಕಿದ್ರಿ, ನಾ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಬೇರೆ ಕಂಪೋನೆಂಟ್ ಕೋಡ್ ಹಾಕಿ ಅಲ್ಲಿ ಯಾವ ರೀತಿ ತೋರಿಸುತ್ತೆ ಅನ್ನೋದು ನೋಡಿ. ಇಲ್ಲಿ ನೋಡಿ, ನಾ ಬೇರೆದ್ರ ಹಾಕಲಿ, ಇಲ್ಲಿ ಲಿಮಿಟ್ ಈಸ್ ನಾಟ್ ಸೆಟ್ ಆರ್ ಎರರ್ ಇನ್ ಪ್ಯಾಚಿಂಗ್ ಲಿಮಿಟ್ ಅಂತ ತೋರಿಸ್ತದೆ. ಅದಕ್ಕೆ ನೀವು ಕರೆಕ್ಟಾಗಿ ಕಂಪೋನೆಂಟ್ ಕೋಡ್ ಹಾಕಿದ್ರೆ ಮಾತ್ರ ನಿಮಗೆ ಅಮೌಂಟ್ ಶೋ ಆಗುತ್ತೆ, ಇಲ್ಲಾಂದರೆ ಅಮೌಂಟ್ ಶೋ ಆಗೋದಿಲ್ಲ. ಇಲ್ಲಿ ನಾನು ಆಲ್ರೆಡಿ ಈಗ ಹೇಳಿದೆಲ್ಲ, ನನಗೆ ಆಲ್ರೆಡಿ ಯಾವ ಕಂಪೋನೆಂಟ್ ಕೋಡಲ್ಲಿ ಅಮೌಂಟ್ ಕೊಡ್ತಾರೆ ಆ ಕಂಪೋನೆಂಟ್ ಕೋಡ್ ಹಾಕ್ತಾ ಇದ್ದೀನಿ. ಹಾಕಿ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ, ಕಂಪೋನೆಂಟ್ ಕೋಡ್ ಮೇಲೆ ಮಾಡಿ ಪ್ರೊಸೀಡ್ ಅಂತ ಕೊಡಿ. ಅವಾಗ ಈ ರೀತಿ ಬರುತ್ತೆ. ಅಲ್ಲಿ ಎಷ್ಟು ಅಮೌಂಟ್ ಖರ್ಚಾಗಿದೆ, ಎಷ್ಟು ಅಮೌಂಟ್ ಇನ್ನು ಖರ್ಚು ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದು ತೋರಿಸ್ತದೆ. ಇಲ್ಲಿ ನಾವು ಒಂದು ಹಾಗೆ ಅಮೌಂಟ್ ಹಾಕ್ತಾ ಇದ್ದೀನಿ. ಇದು ಹಾಕಿ ನೆಕ್ಸ್ಟು ಇಲ್ಲಿ ಯಾವ್ದಾದ್ರು ಡಿಡಕ್ಷನ್ ಇದ್ದರೆ ಈಸ್ ಡಿಡಕ್ಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬಿಟ್ಟು ಇಲ್ಲಿ ಆ್ಯಡ್ ಕಂಪೋನೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಆಲ್ರೆಡಿ ಕಂಪೋನೆಂಟ್ ಕೋಡು ಕ್ಲಿಕ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಂದಿರುತ್ತೆ ಕಂಪೋನೆಂಟ್ ಕೋಡು, ಕಂಪ್ನಿ ನೇಮ್ ಅಂತ ಬರುತ್ತೆ. ಇಲ್ಲಿ ಕಂಪೋನೆಂಟ್ ಕೋಡ್ ನೇಮ್, ಕಂಪೋನೆಂಟ್ ನೇಮ್ ಬರುತ್ತೆ, ಕಂಪೋನೆಂಟ್ ಕೋಡ್ ಬರುತ್ತೆ, ಪೇ ಟೈಪ್ ಬರುತ್ತೆ, ಅಲ್ಲಿ ಗ್ರ್ಯಾಂಡ್ ಟೋಟಲ್ ಬರುತ್ತೆ, ಎಷ್ಟು ಅಮೌಂಟನ್ನು ನೀವು ಖರ್ಚು ಮಾಡ್ತಾಯಿದೆ, ಡಿಡಕ್ಷನ್ನು ನೋ ಅಂತಿದೆ, ಟ್ಯಾಕ್ಸ್ ಅಮೌಂಟ್ ನೋ ಇದೆ, ವೆಂಡರ್ ಕ್ರೆಡಿಟೆಡ್ ಅಮೌಂಟ್ ಬರುತ್ತೆ. ಈ ರೀತಿ ಒಂದು ಶೋ ಆಗುತ್ತೆ.
ಇಲ್ಲಿ ನೆಕ್ಸ್ಟು ಬಂದು ಇಲ್ಲಿ ಗ್ರ್ಯಾಂಡ್ ಟೋಟಲ್ ಅಮೌಂಟ್ ಎಷ್ಟು, ಟ್ಯಾಕ್ಸ್ ಎಷ್ಟು ಕಟ್ ಆಗಿದೆ, ಟೋಟಲ್ ಅಮೌಂಟ್ ಎಷ್ಟನ್ನು ಅವ್ರಿಗೆ ಕ್ರೆಡಿಟ್ ಆಗಬೇಕು ಅನ್ನೋದು ಸಹಿತ ತೋರಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಆ್ಯಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಆದಿಂದ ಒಂದು ರೆಕಾರ್ಡ್ ಎಡೆಡ್ ಅಂತ ಬರುತ್ತೆ. ಅವಾಗ ಈ ರೀತಿ ಓಪನ್ ಈ ನೆಕ್ಸ್ಟ್ ಮುಂದೆ ಇನ್ನೇ ಪ್ರೊಸೀಜರ್ ಇದೆ. ಈ ರೀತಿ ಆದಿಂದ ಇಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು ಎಷ್ಟು ಅಮೌಂಟ್ ಅವ್ರಿಗೆ ಕ್ರೆಡಿಟ್ ಆಗಬೇಕು ಅನ್ನೋದು. ಟ್ಯಾಕ್ಸ್ ಇದ್ದರೆ ಡಿಡಕ್ಷನ್ ಆಗಿದ್ದರೆ ಅದು ಕಡಿಮೆ ಆಗುತ್ತೆ. ಈ ರೀತಿ ಆಗಿಂದ ಇಲ್ಲಿ ಕರೆಕ್ಟ್ ಇದೆ ಎಲ್ಲ ನೋಡ್ಕೊಳ್ಳಿ. ಆಕಸ್ಮಿಕವಾಗಿ ತಪ್ಪಾಗಿದ್ದರೆ ಇಲ್ಲಿ ಡೀಲ್ಸ್ ಅಂದ್ಕೊಳ್ಳಿ. ಆಕಸ್ಮಿಕವಾಗಿ ಇನ್ನೂ ಒಂದು ಕಂಪೋನೆಂಟ್ ಕೂಡ ಇಲ್ಲಿ ನಾವು ಅಮೌಂಟನ್ನು ಆ್ಯಡ್ ಮಾಡಬೇಕಾದ್ರೆ ಮತ್ತೆ ಇಲ್ಲಿ ಫೈಂಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಪ್ರೊಸೀಜರ್. ಈಗ ನಾನು ಮತ್ತೆ ಇನ್ನೊಂದು ವೆಂಡರ್ ಕೋಡನ್ನು ಸಹಿತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ವೆಂಡರ್ ಕೋಡ್ ಆಲ್ರೆಡಿ ಇರೋದ್ರಿಂದ ನಾನು ಡೈರೆಕ್ಟ್ ವೆಂಡರ್ ಕೋಡನ್ನೇ ಹಾಕ್ತೀನಿ. ಅಂದರೆ ಬೇರೆ ಕಂಪೋನೆಂಟ್ ಕೋಡ್ ಇದ್ರೂ ಸಹಿತ ನೀವು ಇಲ್ಲಿ ಇದನ್ನು ಮಾಡ್ಬೋದು, ಆ ಅಮೌಂಟನ್ನು ಹಾಕ್ಬೋದು. ಈಗ ನಾನು ಆಲ್ರೆಡಿ ನನಗೆ ಒಂದೇ ಕಂಪೋನೆಂಟ್ ಕೋಡಲ್ಲಿ ಅಮೌಂಟ್ ಇರೋದು ಒಂದೇ ಕಂಪೋನೆಂಟ್ ಕೋಡ್ ಹಾಕ್ತೀನಿ. ಇಲ್ಲ ಅಂದರೆ ಬೇರೆ ಕಂಪೋನೆಂಟ್ ಕೋಡ್ದು ಅಮೌಂಟ್ನು ಸಹಿತ ನೀವು ಇಲ್ಲಿ ಒಂದೇ ಇದರಲ್ಲಿ ಪೇಮೆಂಟ್ ಮಾಡ್ಬೋದು. ಈಗ ನನಗೆ ಒಂದೇ ಕಂಪೋನೆಂಟ್ ಕೋಡಲ್ಲಿ ಅಮೌಂಟ್ ಇರೋದ್ರಿಂದ ಒಂದೇ ಕಂಪೋನೆಂಟ್ ಕೋಡಲ್ಲಿ ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಬೇರೆ ವೆಂಡರಿಗೆ ನಾನು ಪೇಮೆಂಟ್ ಮಾಡ್ತಾ ಇದ್ದೇನೆ. ಈ ರೀತಿ ಮಾಡಿ ಇಲ್ಲಿ ಅಮೌಂಟ್ ಹಾಕಿ ಇಲ್ಲಿ ನೆಕ್ಸ್ಟು ಆ್ಯಡ್ ಕಂಪೋನೆಂಟ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಈ ರೀತಿ ಬರುತ್ತೆ. ಇಲ್ಲಿ ಆ್ಯಡ್ ವೆಂಡರ್ ಅಂತ ಕ್ಲಿಕ್ ಮಾಡಿ. ಈಗ ನಾನು ಇಬ್ಬರಿಗೆ ಪೇಮೆಂಟ್ ಮಾಡಿದ್ದೇನೆ. ಬೇರೆ ಬೇರೆ ಕಂಪೋನೆಂಟ್ ಕೋಡ್ ಇದ್ರೂ ಸಹಿತ ನೀವು ಇಲ್ಲಿ ಪೇಮೆಂಟ್ ಮಾಡ್ಬೋದು. ಅಲ್ಲಿ ಕಂಪೋನೆಂಟ್ ಕೋಡನ್ನು ಚೇಂಜ್ ತೊಗೊಂಡು ನೀವು ಪೇಮೆಂಟ್ ಮಾಡ್ಬೋದು. ನಂದು ಇಲ್ಲಿ ಆಲ್ರೆಡಿ ಒಂದೇ ಕಂಪೋನೆಂಟ್ ಕೋಡಲ್ಲಿ ಅಮೌಂಟ್ ಇರೋದ್ರಿಂದ ಒಂದೇ ಕಂಪೋನೆಂಟ್ ಕೋಡ್ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಕಂಪೋನೆಂಟ್ ಕೋಡ್ ಬಂದು ಇಲ್ಲಿ ಒಂದೇ ಬಂದಿರೋದು, ಅಲ್ಲಿ ನಿಮ್ಗೆ 2 ಇದ್ದರೆ 2 ಕಂಪೋನೆಂಟ್ ಕೋಡ್ ಶೋ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಕಸ್ಮಾತ್ ತಪ್ಪಾಗಿದ್ದರೆ ಇಲ್ಲಿ ಡಿಲೀಟ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ಬೇರೆಯವ್ರದ್ದು ಇದನ್ನು ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಈಗ ಆಲ್ರೆಡಿ ನಾವು 500 ಆದ್ರೆ 1000 ಕ್ರೆಡಿಟೆಡ್ ಅಮೌಂಟ್ ತೋರಿಸ್ತಾ ಇದೆ. ಟೋಟಲ್ ಬೆನಿಫಿಷರಿ ಇಬ್ಬರು ತೋರಿಸ್ತಾ. ಇಲ್ಲಿ ನೆಕ್ಸ್ಟು ಇಲ್ಲಿ ಬ್ರಾಂಚ್ ಅಡ್ವೈಸ್ ಡಿಜಿಟಲ್ ಸಿಗ್ನೇಚರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನಿಷಿಯೇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಇಸ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ತೋರಿಸ್ತಾ ಇದೆ. ಇನಿಷಿಯೇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಇನಿಷಿಯೇಟೆಡ್ ಸಕ್ಸಸ್ಫುಲ್ ಆರ್ಡರ್ ನಂಬರ್ ಬರುತ್ತೆ. ಆರ್ಡರ್ ನಂಬರ್ ಆಲ್ರೆಡಿ ಬರೆದಿಟ್ಕೊತಿರ್ತಾರೆ, ಅದೇ ನಂಬರು ಅದನ್ನೇ ಬರುತ್ತೆ. ನೆಕ್ಸ್ಟು ಇಲ್ಲಿ ಈ ರೀತಿ ಆದ್ದರಿಂದ ಯಾವ ರೀತಿ ಹೋಗಿ ನಾವು ಚೆಕ್ಕರಲ್ಲಿ ಹೋಗಿ ಯಾವ ರೀತಿ ಅಪ್ರೂವಲ್ ಮಾಡಬೇಕಂದ್ರೆ ಈ ತೋರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಅಪ್ರೂವಲಲ್ಲಿ ಹೋಗಿ ಇಲ್ಲಿ ನಾನು ಮೇಕರ್ಲೇ ಮಾಡೋದ್ರಿಂದ ಇಲ್ಲಿ ಶೋ ಆಗೋದಿಲ್ಲ. ಅಲ್ಲಿ ಹೋಗಿ ಇಲ್ಲಿ ಪೇಮೆಂಟಲ್ಲಿ ಹೋಗಿ ಅಪ್ರೂವ್ ಪೇಮೆಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಇಲ್ಲಿ ಇದು ಬಂದಿರುತ್ತೆ, ಅದು ID ಬಂದಿರುತ್ತೆ. ID ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ಯಾಚ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೇಕರು ಮತ್ತು ಚೆಕ್ಕರು ಒಂದೇ ಇರೋದ್ರಿಂದ ಇಲ್ಲಿ ಓಪನ್ ಆಗೋದ್ರೆ ನೀವು ಚೆಕ್ಕರಲ್ಲಿ ಹೋಗಿ ಕಂಪಲ್ಸರಿ ಅಪ್ರೂವಲ್ ಕೊಡಬೇಕು. ಅಪ್ರೂವಲ್ ಕೊಟ್ಟಿಂದ ಯಾವ ರೀತಿ ಇದನ್ನು ಪ್ರಿಂಟ್ ತಗೋಬೇಕು ಅನ್ನೋದು ನೋಡಿ. ನೆಕ್ಸ್ಟ್ ಇಲ್ಲಿ ಪೇಮೆಂಟಲ್ಲಿ ಹೋಗಬೇಕು. ಪೇಮೆಂಟಲ್ಲಿ ಹೋಗಿ ಇಲ್ಲಿ ಜನರೇಟ್ PPA/DS ಅಂತ ಇರುತ್ತೆ. PPA ಮೇಲೆ ಜನರೇಟ್ PPA ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಇಲ್ಲಿ ನಿಮಗೆ ಶೋ ಆಗುತ್ತೆ. ಅಲ್ಲಿ PPA ಮೇಲೆ ಕ್ಲಿಕ್ ಮಾಡಿ OTC ಅಂತ ಇರುತ್ತೆ, PPA ಅಂತಿರಲ್ಲ, OTC ಅಂತ ಇರುತ್ತೆ. OTC ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪ್ರಿಂಟ್ ತಗೊಂಡು ಜಾಯಿಂಟ್ ಸಿಗ್ನೇಚರ್ ಜಾಯಿಂಟ್ ಸಹಿ ಮಾಡಿ ನೀವು ಬ್ಯಾಂಕಿಗೆ ಕೊಟ್ಟರೆ ಅದು 2 ಅಥವಾ 3 ಡೇಸಲ್ಲಿ ಪೇಮೆಂಟ್ ಆಗುತ್ತೆ. ಅದನ್ನು ಯಾವ ರೀತಿ ಪೇಮೆಂಟ್ ಆಗಿದೆ ಇಲ್ಲೋ ಅನ್ನೋದನ್ನು ಸಹಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಯಾರು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ.